ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅಂಥೇಳಿ ಕರೀತಾರೆ. ಇದರ ಒಂದು ಇಂಟ್ರೊಡಕ್ಷನ್ ಪಾರ್ಟನ್ನು ನಾನು ಇವತ್ತಿಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ನಾವು ಹೇಳ್ತೇವೆ ಬಹುಪದೋಕ್ತಿಗಳಂದರೆ ಬಹು ಅಂದರೆ ಏನಂತ ಹೇಳ್ತೇವೆ, ಅನೇಕ ಅಂತ ಹೇಳ್ತೇವೆ. ಪದೋಕ್ತಿಗಳು ಅಂದರೆ ಪದಗಳು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಅದೇ ರೀತಿ ಇಂಗ್ಲಿಷಲ್ಲಿಯೂ ಕೂಡ ನಾವು ಇದನ್ನು ನೋಡೋಣ ಏನಂತೇವೆ ಅಂಥೇಳಿ. ಪಾಲಿ ಅಂದರೆ ಮೆನಿ ಅಂತ ಅರ್ಥ ಆಗ್ತದ. ನಾಮಿಯಲ್ಸ್ ಅಂದರೆ ಟರ್ಮ್ಸ್ ಅಂತ ಆಗ್ತದ. ಪಾಲಿನಾಮಿಯಲ್ಸ್ ಅಂದ್ರೆ ಮೆನಿ ಟರ್ಮ್ಸ್ ಅಂಥೇಳಿ ಒಂದು ಉಚ್ಚಾರವನ್ನು ನಾವು ಇದರಲ್ಲೇ ಹೇಳ್ತೇವೆ. ಅದೇ ರೀತಿ ಮುಂದೆ ಬಹುಪದೋಕ್ತಿ ಅಂದರೆ ಸ್ವಲ್ಪ ಒಂದು ನೋಡೋಣ. ಇದನ್ನ ಚರಾಕ್ಷರ, ಸ್ಥಿರಾಂಕ, ಸಹಗುಣಕ ಮತ್ತು ಘಾತ ಸೂಚಿಗಳನ್ನು ಒಳಗೊಂಡಿರುವ ಬೀಜೋಕ್ತಿಯನ್ನು ನಾವು ಬಹುಪದೋಕ್ತಿ ಅಂಥೇಳಿ ಕರಿತೇವೆ. ಇಲ್ಲಿ ನಾನು ಬಹುಪದೋಕ್ತಿಯ ಒಂದು ಡೆಫಿನೇಷನ್, ಇನ್ನೊಂದು ಡೆಫಿನೇಷನ್ನು ಕೂಡ ಕೊನೆಯಲ್ಲಿ ಹೇಳ್ತೀನಿ. ಈಗ ಫಸ್ಟ್ ನಾವು ತಿಳ್ಕೊಳ್ಳೋಣ ಚರಾಕ್ಷರ ಮತ್ತು ಸ್ಥಿರಾಂಕ ಅಂದರೆ ಏನು ಅಂಥೇಳಿ. ನಾವು ಗಣಿತದಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳು ಬೀಜಗಣಿತದ ಮೂಲ ಅಡಿಪಾಯ ಅಂಥೇಳಿ ನಾವು ಹೇಳ್ತೀವಿ. ಫಸ್ಟ್ ತಿಳ್ಕೊಳ್ಳೋಣ ಸ್ಥಿರಾಂಕ ಅಂತಂದ್ರೆ ಏನಪ್ಪ ಅಂಥೇಳಿ. ಇಲ್ಲೇ ನೋಡ್ರಿ ಸ್ಥಿರಾಂಕ ಅಂಥೇಳಿ ನಾ ಇಲ್ಲಿ ಬರಿತಾ ಇದ್ದೀನಿ. ಸ್ಥಿರಾಂಕವನ್ನು ನಾವು ಇಂಗ್ಲೀಷಲ್ಲಿ ಕಾನ್ಸ್ಟಂಟ್ ಅಂತಲೂ ಕೂಡ ಕರಿತೀವಿ. ಯಾವಾಗಲೂ ಏನು ಇದು ಒಂದೇ ರೀತಿಯ ಬೆಲೆಯನ್ನು ಹೊಂದಿರ್ತದ ಮತ್ತು ಯಾವುದೇ ಸಂದರ್ಭದಲ್ಲಿ ಇದು ಬೆಲೆ ಬದಲಾಗುವುದೇ ಇಲ್ಲ, ಬದಲಾಗದ ಸಂಖ್ಯೆ. ಇದನ್ನು ನಾವು ಸ್ಥಿರಾಂಕ ಅಥವಾ ಕಾನ್ಸ್ಟಂಟ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಥಿರಾಂಕಕ್ಕೆ ನಾನು ಏನು ಎಕ್ಸಾಂಪಲ್ ತಗೋಬಹುದು ಅಂದ್ರೆ ಯಾವುದಾದ್ರೂ ನಂಬರ್ ಅಂದರೆ 5 ಆಗಿರ್ಬೋದು, -10 ಆಗಿರ್ಬೋದು, 1/2 ಆಗಿರ್ಬೋದು, ಅಥವಾ ಪಾಯನ್ನು ಕೂಡ ಒಂದು ಸ್ಥಿರಾಂಕ ಅಂಥೇಳಿ ಹೇಳ್ತೀವಿ. ಈ ಥರ ನಾವು ಎಲ್ಲ ರೀತಿಯ ಸಂಖ್ಯೆಗಳನ್ನು ನಾವು ಸ್ಥಿರಾಂಕ ಅಂಥೇಳಿ ಕರಿತೀವಿ. ಇನ್ನು ಚರಾಕ್ಷರ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಚರಾಕ್ಷರ ನೆಕ್ಸ್ಟ್ ಏನಪ್ಪ, ಇದು ಚರಾಕ್ಷರ. ಇದೇನಪ್ಪ, ಒಂದು ಬೀಜಗಣಿತದ ಇವೆರಡು ಏನು ಅಡಿಪಾಯ, ಇವೆರಡು ಗುರ್ತಿದ್ರೆ ಮುಂದಿನ ಒಂದು ಪದಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದು. ಚರಾಕ್ಷರ ಇದನ್ನ ವೇರಿಯೇಬಲ್ ಅಂಥೇಳಿ ಇಂಗ್ಲೀಷಲ್ಲಿ ನಾವು ಕರಿತೀವಿ. ಅಂದರೆ ಏನಪ್ಪ, ಒಂದೇ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದೆ ಲೆಕ್ಕದ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗುವುದೇ ಏನಪ್ಪ ನಾವು ಚರಾಕ್ಷರ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಅಲ್ಫಾಬೆಟ್ ಎಕ್ಸ್, ವೈ, ಝೆಡ್, ಎ, ಬಿ, ಎಂ ಈ ಥರ ನಾವು ಇಂಗ್ಲೀಷ್ನ ಅಲ್ಫಾಬೆಟ್ಸ್ಗಳಿಂದ ನಾವು ಈ ಒಂದು ಚರಾಕ್ಷರಗಳನ್ನು ಸ್ಮಾಲ್ ಲೆಟರ್ಸ್ಗಳಿಂದ ನಾವು ಸೂಚಿಸ್ತೇವೆ. ಇಲ್ಲಿ ನಾನು ಎಕ್ಸರ ಬೆಲೆಯನ್ನು ನಾನು ಏನೂ ತಗೋಬೋದು. ಬೆಲೆ ಏನಾಗಿರ್ತೈತಿ, ಇಲ್ಲಿ ನಿರ್ದಿಷ್ಟ ಬೆಲೆ ಆಗಿರಂಗಿಲ್ಲ. ನಾನು 1 ತಗೋಬೋದು, 2 ತಗೋಬೋದು. ಈ ಥರ ಬೆಲೆ ಏನಾಗ್ತೈತಿ, ಬದಲಾವಣೆ ಲೆಕ್ಕಕ್ಕೆ ಸಂದರ್ಭವಾಗಿ ಏನಾಗ್ತೈತಿ, ಇಲ್ಲಿ ಬದಲಾವಣೆ ಆಗ್ತದ. ಇನ್ನು ನೆಕ್ಸ್ಟ್ ಸಹಗುಣಕ, ಘಾತ ಸೂಚಿ ಅಂದರೆ ಏನು ಅಂದರೆ ಈ ಒಂದು ಡೆಫಿನೇಷನ್ ಇಲ್ಲ ನಾನು ಬರ್ದೇನಲ್ಲ, ಅಂದರೆ ಏನು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ. ಈಗ ಈ ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನು ತಗೊಂಡೇನೆ. ಇಲ್ಲಿ 3x² + 5x + 7 ಎಕ್ಸರ ಘಾತ 0 ಯಾಕೆ ಬರ್ದೇನೆ ಅನ್ನೋದನ್ನು ಹೇಳ್ತೀನಿ. ಇಲ್ಲೇ ಫಸ್ಟ್ ತಿಳ್ಕೊಳ್ಳೋಣ ಇದು ಬಹುಪದೋಕ್ತಿ ಅಂತ ಏಕೆ ಕರಿತೇವೆ ನಾವು ಅಂಥೇಳಿ. ಫಸ್ಟ್ ಇಲ್ಲಿ 3 ಪದಗಳನ್ನು ಹೊಂದಿದೆ. ಇದು 3x² 5x ಮತ್ತು 7 ಇವು 3 ಬೀಜ ಪದಗಳು ಅಂತ ಹೇಳ್ತೇವೆ. 3x² ಒಂದು ಬೀಜ ಪದ, 5x ಇನ್ನೊಂದು ಬೀಜ ಪದ, 7 ಇನ್ನೊಂದು ಬೀಜ ಪದ. ಆದ್ದರಿಂದ ಇಲ್ಲಿ ನಡು ಪ್ಲಸ್ ಇರುವುದರಿಂದ ಇವು 3 ಬೀಜ ಪದಗಳು ಅಂಥೇಳಿ ಆಯಿತು. ಇಲ್ಲೇ 3x 3 × x ಅಂತ ಇಲ್ಲಿ ಗುಣಾಕಾರ ಇರ್ತದೆ, ನಡು ಚಿಹ್ನೆ. ಈಗಾಗಲೇ ಹೇಳಿದ್ನಲ್ಲ 3 ನಂಬರ್ಸ್ ಏನಾಗ್ತದ ಸ್ಥಿರಾಂಕ ಅಂತ ಆಗ್ತೈತಿ. ಎಕ್ಸ್ ಏನದು ಅಪ್ಪ, ಒಂದು ಚರಾಕ್ಷರ. ಇಲ್ಲೇ ಈ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಯಾವುದಪ್ಪ, ಎಕ್ಸ್ ಅಂತ ಆಗಿದೆ. ನೆಕ್ಸ್ಟ್ ಇನ್ನು ಸಹಗುಣಕ ಅಂದರೆ ಏನು ಅನ್ನೋದನ್ನು ಇಲ್ಲೇ ನೋಡೋಣ. ಸಹಗುಣಕ ಈಗ 3x², x²ನ ಸಹಗುಣಕ ಅಂತ ಕೇಳಿದರೆ x² ಜೊತೆಗೆ ಏನಿದೆ 3, ಅದ್ರ ಜೊತೆಗೆ ಚಿಹ್ನೆನೂ ಕೂಡ +3 ಇದೆ. ಅಥವಾ 3ರ ಸಹಗುಣಕ ಅಂತ ಕೇಳಿದರೆ ನಾನಿಲ್ಲೇ x² ಅಂತ ಬರಿಬೋದು. ನೆಕ್ಸ್ಟ್ 5x ಇದೆನಾ, ಎಕ್ಸ್ನ ಸಹಗುಣಕ ಅಂತ ಕೇಳಿದರೆ 5 ಅಂತ, ಇಲ್ಲಿ +5 ಆಯ್ತಲ್ಲ ಅದಕ್ಕೆ +5 ಅಂತ ಬರ್ಕೊಂಡಿರೋದು. ನೆಕ್ಸ್ಟ್ ಇಲ್ಲಿ 7 ಏನಾಗ್ತೈತಿ, ಒಂದು ಸ್ಥಿರಾಂಕ ಸಂಖ್ಯೆ. ಆದ್ದರಿಂದ 7ರ ಸಹಗುಣಕ, ಆ್ಯಕ್ಚುಲಿ ಇಲ್ಲಿ ನಾನು ಎಕ್ಸರ ಘಾತ 0 ಅಂತ ನಾನೇ ಇಲ್ಲಿ ಬರ್ದಿರೋದು.
ಬರೀ 7 ಅಂತ ಇರ್ತದೆ. 7ರ ಸಹಗುಣಕ ಏನಂತ ತಗೊಂಡೆನ ಇಲ್ಲೇ 1 ಅಥವಾ ಎಕ್ಸರ ಘಾತ 0 ಆಗಿರ್ತೈತಿ. ಯಾವುದೇ ಒಂದು ಸಂಖ್ಯೆ ಬರೀ ಒಂದು ಸಂಖ್ಯೆ ಇಟ್ಟರೆ ಬರೀ ಒಂದು ಸಂಖ್ಯೆ ಇದ್ದರೆ ಅಥವಾ ಸಪೋಸ್ ಒಂದು 8 ಅಂತ ಸಂಖ್ಯೆ ಇದ್ದರೆ ಅದರ ಹಿಂದೆ ಏನಿರ್ತದ ಅದ್ರ ಮುಂದೆ ಎಕ್ಸರ ಘಾತ 0 ಅಂದರೆ ಎಕ್ಸರ ಘಾತ 0 ಬೆಲೆ ಯಾವಾಗಲೂ ಏನಪ್ಪ 1 ಆಗಿರ್ತೈತಿ. ಯಾವುದೇ ಘಾತಾಂಕ 0 ಬೆಲೆ ಏನು 1. ಇಲ್ಲಿ ಘಾತ ಸೂಚಿ ಅಂತಂದ್ರೆ ಏನ ಎಕ್ಸರ ಘಾತ ಏನು 2. ಇಲ್ಲಿ ಏನೂ ಇಲ್ಲ ಅಂದರೆ ಎಕ್ಸರ ಘಾತ 1. ಇಲ್ಲಿ ಎಕ್ಸರ ಘಾತ 0 ಆಗಿದೆ. ಆದ್ದರಿಂದ ಒಂದು ಬೀಜೋಕ್ತಿಯು ಇದು 3x² + 5x + 7 ಏನಪ್ಪ ಇದು ಒಂದು ಬೀಜೋಕ್ತಿ. ಆದ್ದರಿಂದ ಒಂದು ಬೀಜೋಕ್ತಿಯ ಪ್ರತಿಯೊಂದು ಪದವು ಏನಾಗಿರ್ತೈತಿ ಒಂದು ಸಹಗುಣಕವನ್ನು ಇಲ್ಲಿ ಹೊಂದಿರ್ತೈತಿ ಅಂಥೇಳಿ ಇಲ್ಲಿ ಉದಾಹರಣೆ ಮೂಲಕ ನಾನು ಹೇಳ್ಬೋದು. ನೆಕ್ಸ್ಟ್ ಎರಡನೇ ಉದಾಹರಣೆ ತಗೋಣ. -x³ + 4x² + 7x - 2. x³ ನ ಸಹಗುಣಕ ಏನಪ್ಪ ಇಲ್ಲೇ ಏನೂ ಇಲ್ಲ ಅಂದರೆ ಇಲ್ಲಿ ಏನಿರ್ತೈತಿ 1 ಇರ್ತೈತಿ. ಆದ್ದರಿಂದ ಏನಪ್ಪ ಇದರ ಸಹಗುಣಕ -1. ಯಾಕಂದರೆ ಚಿಹ್ನೆನೂ ಕೂಡ ಬರಿಬೇಕು, ಮೈನಸ್ ಇದ್ರೆ -1 ಅಂತ. x² ನ ಸಹಗುಣಕ ಇಲ್ಲಿ 4x² ಐತಿ. x² ನ ಸಹಗುಣಕ +4, x ನ ಸಹಗುಣಕ +7, -2ರ ಸಹಗುಣಕ ಏನಾಯಿತು 1 ಅಥವಾ ಎಕ್ಸರ ಘಾತ 0. ನಾನು ಈಗಾಗಲೇ ಹೇಳಿದೆ ಬರೀ ಒಂದು ಸಂಖ್ಯೆ ಇದ್ದರೆ ಅದರ ಬಾಜುಕ್ಕೆ ಏನಿರ್ತೈತಿ ಎಕ್ಸರ ಘಾತ 0. ಎಕ್ಸರ ಘಾತ 0 ಬೆಲೆ ಏನು 1. ಇವುಗಳಿಗೆ ನಾವೇನು ಹೇಳ್ತೀವಿ ಬಹುಪದೋಕ್ತಿಗಳು. ಅಂದ್ರೆ ಅನೇಕ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳದಾವು ಅಂತ ಹೇಳಿ ಕೂಡ ನಾವು ಹೇಳಬಹುದು. ಇನ್ನು ಯಾವುದಕ್ಕೆ ನಾವು ಬಹುಪದೋಕ್ತಿಗಳು ಅನ್ನಂಗಿಲ್ಲ ಅನ್ನೋದನ್ನು ಅದನ್ನು ಕೂಡ ನೀವು ತಿಳ್ಕೋಬೇಕು. ಅದನ್ನ ಕೂಡ ಹೇಳ್ತೀನಿ. ಇನ್ನು ನೋಡಿಲ್ಲೇ ಇಲ್ಲಿ ಕೆಲವು ಉದಾಹರಣೆಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮ್ಗೆ. ಉದಾಹರಣೆ x + 1/x ಇದು ಇದನ್ನು ನಾವು ಈ ಥರನೂ ಕೂಡ ಬರಿಬೋದು. x + ಎಕ್ಸರ ಘಾತ -1. ಈ 1/x ಅನ್ನು ಎಕ್ಸನ್ನು ಮೇಲೆ ತಗೊಂಡ್ರೆ ಏನಾಗ್ತೈತಿ -1. ಇದು -1 ಏನಾಯ್ತು ಘಾತ ಸೂಚಿ ಋಣಾತ್ಮಕ ಘಾತ ಸೂಚಿ ಆಯಿತು. ಇಲ್ಲಂತೂ 1 ಐತಿ +1 ಐತಿ ಖರೆ ಇಲ್ಲೇನೈತಿ -1 ಋಣ ಅಂದ್ರೆ ಮೈನಸ್ ಚಿಹ್ನೆ. ಅದಕ್ಕಿಂತ ಇದರ ಘಾತಾಂಕ ಋಣಾತ್ಮಕ ಘಾತ ಸೂಚಿ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ √x + 3. ಈ √x ಅನ್ನು ನಾನು ಈ ಥರನೂ ಕೂಡ ಬರಿಬೋದು. ಎಕ್ಸರ ಘಾತ 1/2. ಯಾವಾಗಲೂ ನೆನ್ಪಿಟ್ಕೋರಿ ರೂಟನ್ನು ನಾನು ಇದು 2 ಇದೆ ಹೌದಾ, ಆದ್ದರಿಂದ ವರ್ಗಮೂಲ, ಆದ್ದರಿಂದ ಎಕ್ಸರ ಘಾತ 1/2 ಅಂತಲೂ ಕೂಡ ಬರಿಬೋದು. +3 ಇದರ ಘಾತ ಸೂಚಿ ಪೂರ್ಣಾಂಕ ಅಲ್ಲ ಅಂಥೇಳಿ. ಇದು ಒಂದು ಪೂರ್ಣಾಂಕ ಅಲ್ಲ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ 1/2. ನೆಕ್ಸ್ಟ್ √y ಅಂತ ಹೇಳ್ತೀವಿ, ಅಂದ್ರೆ ಘನಮೂಲ ಅಂತ. ಇಲ್ಲಿ 3 ಇದ್ರೆ ಏನಪ್ಪ ಇದು ಘನಮೂಲ y + y². y ರ ಘಾತ 1/3 ಘನಮೂಲ ಇದ್ದಾಗ 1/3 + y². ಘಾತ ಸೂಚಿ ಇಲ್ಲಿಯೂ ಕೂಡ ಏನಾಗಿಲ್ಲ ಪೂರ್ಣಾಂಕವಲ್ಲ. ಆದ್ದರಿಂದ ಈ 3 ಉದಾಹರಣೆಗಳಲ್ಲಿ ನಾವು ಏನು ತಿಳ್ಕೊಬೋದು ಮೇಲ್ಕಂಡ ಇವು ಬೀಜೋಕ್ತಿಗಳಲ್ಲಿ ಇವು ಬಹುಪದೋಕ್ತಿಗಳೇ. ಹಾಗಾದರೆ ಇವೇನ ಇವು 3 ಉದಾಹರಣೆ ಋಣಾತ್ಮಕ ಘಾತ ಸೂಚಿ ಇದ್ದರೆ ಪೂರ್ಣಾಂಕಗಳ ಘಾತ ಸೂಚಿ ಇಲ್ಲದಿದ್ದರೆ ಇವೆಲ್ಲ ಏನ ಬಹುಪದೋಕ್ತಿಗಳು ಅಲ್ಲ, ಇವೆಲ್ಲ ಬಹುಪದೋಕ್ತಿಗಳು ಅಲ್ಲ ಅಂಥೇಳಿ ಹೇಳ್ಬೋದು. ಹೀಗಾಗಿ ನೆಕ್ಸ್ಟ್ ನಾವು ಇನ್ನೊಂದು ಡೆಫಿನೇಷನ್ ಇದು ಕೊಡ್ಬೋದು ಬಹುಪದೋಕ್ತಿಗೆ. ದಿಸ್ ಇಸ್ ದ ಮೇನ್ ಡೆಫಿನೇಷನ್. ಶೂನ್ಯವಲ್ಲದ ಸಹಗುಣಕ ಹೊಂದಿರುವ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿ ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ 1 ಅಥವಾ 1ಕ್ಕಿಂತ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯನ್ನು ಬಹುಪದೋಕ್ತಿ ಎನ್ನುವರು. ಇಲ್ಲಿ ಎಕ್ಸಾಂಪಲ್ 3x² - 2x - 10 ಮತ್ತು x² - 4x + 7 ಅಂತ. ಇನ್ನು ನೋಡ್ಕೊಳ್ಳೋಣ ಶೂನ್ಯವಲ್ಲದ ಸಹಗುಣಕ. ಇಲ್ಲಿ ನೋಡ್ರಿ x² ನ ಸಹಗುಣಕ 3 ಇದೆ, x ನ ಸಹಗುಣಕ -2 ಇದೆ, ಮತ್ತು -10 ಅಂದ್ರೆ ಇದರ ಸಹಗುಣಕ ಏನಾಗಿದೆ 1 ಆಗಿದೆ. ಎಲ್ಲೂ ಶೂನ್ಯ ಇಲ್ಲ, ಸಹಗುಣಕ 0 ಇರಬಾರ್ದು. ಈಗ ಈ ಥರ 0 x² ಅಂತ ಇರಬಾರ್ದು, ಸಹಗುಣಕ 0 ಆಗಿರಬಾರ್ದು, ಅದು ಬಹುಪದೋಕ್ತಿ ಆಗಂಗಿಲ್ಲ. ಇನ್ನೊಂದು ಋಣಾತ್ಮಕವಲ್ಲದ ಪೂರ್ಣಾಂಕದ ಘಾತ ಸೂಚಿ ಆಗಿರಬೇಕು. ನಾ ಇಲ್ಲಿ ಮೇಲಿನ ಉದಾಹರಣೆಯಲ್ಲಿ ಋಣಾತ್ಮಕ ಘಾತ ಸೂಚಿ ಆಗಿತ್ತದು, ಇದೇನಾಗಿತ್ತು ಋಣಾತ್ಮಕ ಘಾತ ಸೂಚಿ ಆಗಿತ್ತು, ಆದ್ದರಿಂದ ಇದು ಬಹುಪದೋಕ್ತಿ ಅಲ್ಲ. ನೆಕ್ಸ್ಟ್ ಮತ್ತು ಚರಾಕ್ಷರಗಳನ್ನು ಒಳಗೊಂಡ ಇವು ಚರಾಕ್ಷರಗಳು. ಎಕ್ಸ್ ಏನಾಗಿದೆ ಇಲ್ಲಿ ಚರಾಕ್ಷರ ಆಗಿದೆ. ಚರಾಕ್ಷರಗಳನ್ನು 1 ಅಥವಾ 1ಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ಬೀಜೋಕ್ತಿಯನ್ನು ನಾವೇನಂತ ಕರಿತೀವಿ ಬಹುಪದೋಕ್ತಿ. ಹಾಗಾಗಿ
ನಾನು ಇವತ್ತು ಏನು ಬಹುಪದೋಕ್ತಿಯ ಇಂಟ್ರೊಡಕ್ಷನ್ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಈ ನನ್ನ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನನ್ನ ವಿಡಿಯೋಗಳನ್ನು ಮುಂದಿನ ವಿಡಿಯೋಗಳನ್ನು ಕೂಡ ನೋಡಿ ಕಮೆಂಟ್ ಮಾಡಿ, ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.